ಮಾತಾಡಿ ನಿಮ್ಗೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನನ್ನೆಲ್ಲ ಅಕ್ಕ ತಂಗಿಯರಿಗೂ ಕೂಡ ತಿಳಿಸ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ನನಗೆ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರದ ಮುಖಂಡರಿಗೆ, ನನ್ನ ಕ್ಷೇತ್ರದ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿಸತಕ್ಕಂಥ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆಯವರು, ಈ ಭಾಗದ ಸಂಸದರು ನಮಗೆ ಒಂದು ಶಕ್ತಿ. ಅವರು ಏನು ಭಾಷಣದಲ್ಲಿ ಹೇಳಿದ್ದಾರೆ, ಹೆಣ್ಣು ಮಕ್ಕಳಲ್ಲೇ ಒಂದು ಶಕ್ತಿಯನ್ನು ಮಾತಲ್ಲಿ ಹೇಳಿದ್ದಾರೆ. ಖಂಡಿತ ನಿಮ್ಮ ಆಶೀರ್ವಾದದಿಂದ ಕಳೆದ 15 ವರ್ಷಗಳಿಂದ ಸತತವಾಗಿ ನಿಮಗೆ ಈ ಭಾಗ್ಯ ಕೊಡುವಂತಹ ಕಾರ್ಯಕ್ರಮಕ್ಕೆ ನಿಮ್ಮ ಆಶೀರ್ವಾದ, ಅದರಿಂದ ನಾವು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು, ನನ್ನ ಆತ್ಮೀಯರು ಆದಂತ ಸನ್ಮಾನ್ಯ ಸಿದ್ದರಾಮಮೂರ್ತಿಯವರೇ, ನಿಕಟಪೂರ್ವ ರಾಜ್ಯ ಮಹಿಳಾ ಅಧ್ಯಕ್ಷನೇ ಆದಂತಹ ಗೀತಾ ವಿವೇಕಾನಂದ ಅವರೇ, ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ನನ್ನ ಆತ್ಮೀಯರು, ನಾವಿಬ್ರು ಕೂಡ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ನಾವಿಬ್ರು ಕೂಡ ಜೊತೆಯಲ್ಲಿದ್ದೀವಿ. ಅವತ್ತಿಂದ ಕೂಡ ಇವತ್ತವರೆಗೂ ಕೂಡ ಹರೀಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು, ಜಿಲ್ಲಾಧ್ಯಕ್ಷರಾಗಿ ಪ್ರಾಮಾಣಿಕವಾಗಿ ಈ ಪಕ್ಷವನ್ನು ಕಟ್ಟುವಂತ ಕೆಲಸದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಹರೀಶ್ ಅವರೇ. ಹಾಗೆ ನಮ್ಮ ಭಾನು ರಂಗಸ್ವಾಮಿ ಅವರು ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಕೂಡ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಮ್ಮ ಕಿರಣ್ ಬಾಬು ಅವರು ಕೂಡ ನನ್ನ ಆತ್ಮೀಯ ಸ್ನೇಹಿತರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ವಿಶೇಷವಾಗಿ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಮುನೇಗೌಡರು, ಅವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಹಾಗೆ ನಮ್ಮ ಮಂಜುಳಾ ಶ್ರೀನಿವಾಸರವರು ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಈ ನೂತನವಾಗಿ ನೇಮಕವಾಗಿ ಅವರು ಕೂಡ ಹೆಚ್ಚು ಜವಾಬ್ದಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಿವರಾಜ ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನನ್ನ ಆತ್ಮೀಯರಾದಂತಹ ಚಿದಾನಂದ್ ಅವರು, ಹಾಗೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ಹೆಚ್ಚು ಶಕ್ತಿಯನ್ನು ತುಂಬತಕ್ಕಂತ ನಮ್ಮ ಗೌರಕ್ಕನವರು ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಮತ್ತೆ ನಮ್ಮ ಶಾಂತಾ ಕೃಷ್ಣಮೂರ್ತಿ ಅವರು ಅವರದೇ ಆದಂತಹ ಒಂದು ಶಕ್ತಿಯನ್ನು ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೆ ನಮ್ಮ ST ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತ ಬಾಕ್ಸರ್ ನಾಗರಾಜ್ ಅವರು ಕೂಡ ಇದ್ದಾರೆ. ನಮ್ಮ ವರ್ಮಾ ರಾಮಚಂದ್ರಪ್ಪರು ಇದ್ದಾರೆ. ನಮ್ಮ ಲೋಕೇಶ್ ಅವರು ಇದ್ದಾರೆ. ಮಾರ್ಕೆಟ್ ಉಮೇಶ್ವರ್ ನಮ್ಮ ಜನರಲ್ ಸೆಕ್ರೆಟರಿಗಳು, ನಮ್ಮ ಶ್ರೀರಾಮ್ ಅವರು, ಹಾಗೆ ಮಾಜಿ BBMP ಸದಸ್ಯಗಳ ಎಲ್ಲ BBMPಯ ಗೌರವಾನ್ವಿತ ಸದಸ್ಯಗಳು ಕೂಡ ಇಲ್ಲಿದ್ದಾರೆ. ನಮ್ಮ ವಾರ್ಡಿನ ಅಧ್ಯಕ್ಷರು, ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ BBMPಯ ಮಾಜಿ ಎಲ್ಲ ಸದಸ್ಯರು, ಇವತ್ತು ಶ್ರೀಕಾಂತ್ ಇರ್ಬೋದು, ಜಯಪ್ರಕಾಶ್ ಇರ್ಬೋದು, ನಾಗರಾಜ್ ಇರ್ಬೋದು, ನಮ್ಮ ಸೂರ್ಯ ಇರ್ಬೋದು, ಇನ್ನು ಎಲ್ಲ ನಮ್ಮ BBMPಯ ಎಲ್ಲ ಗೌರವಾನ್ವಿತ ಸದಸ್ಯರು, ನಮ್ಮ ಅತೋಳ್ ಸ್ವಾಮಿ ಅವರು ಇರ್ಬೋದು, ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇಲ್ಲಿ ನಮ್ಮ ಮಹಿಳಾ ಮೋರ್ಚಾ ಎಲ್ಲ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಬಂದಿರ್ತಕ್ಕಂಥ ಎಲ್ಲ ನನ್ನ ಅಕ್ಕಗಿರು, ತಾಯಿಯಂದರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಆತಂಕ ಆಯಿತು. ಏನಪ್ಪ, ನಮ್ಮ ಅಕ್ಕಂಗಿರಿಗೆ ಪ್ರೀತಿಯಿಂದ ಕರೆದು ಕೂಡ ಎಲ್ಲೋ ಒಂದ್ ಕಡೆ ಬರ್ಲಿಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮನಸ್ಸು ನೋವಾಯ್ತು. ಆದ್ರೆ ನಮ್ಮ ಸಚಿವರಾದಂತಹ ಶೋಭಾಕ್ನವರು ಹೇಳಿದ್ರು, ನೀವು ಆತಂಕ ಪಡಬೇಡಿ, ನೀವು ನಗರದಿಂದ ಬಂದು ನನ್ನ ಜೊತೆ ಕೂತ್ಕೊಳ್ರಿ, ಇನ್ನು 15 ನಿಮಿಷದಲ್ಲಿ ಎಲ್ಲ ತಾಯಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ನಿಜವಾಗೂ ಕೂಡ ನನಗೆ ಒಂದು ಹೆಮ್ಮೆ ಆಯಿತು. ಅದೇ ರೀತಿ ನೀವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ನಾನು ಯಾವುದೇ ಚುನಾವಣೆ ಬರ್ತದೆ, ನಾಳೆ ಯಾವುದೋ ಚುನಾವಣೆ ಇದೆ, ನಾನು ಯಾವುದೋ ಒಂದು
ನನಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಈ ಕಾರ್ಯಕ್ರಮ ನನ್ನ ಹೆಣ್ಣು ಮಕ್ಕಳು ಕಳೆದ 4 ಬಾರಿ ನನ್ನನ್ನ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ, ಕ್ಷೇತ್ರದ ಒಬ್ಬ ಶಾಸಕನಾಗಿ ಮಾಡಿದ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ಉಸಿರಿನ ತನಕ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಯಾಕಂದ್ರೆ ಅಕ್ಕ ತಂಗಿಯರ ಬಗ್ಗೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಕ್ಕ ತಂಗಿಯರ ಬಗ್ಗೆ ನಾನು ಬಹಳಷ್ಟು ಅಭಿಮಾನ ಪ್ರೀತಿ ಇಟ್ಕೊಂಡಿದ್ದೀನಿ. ಒಂದು ಸಂದರ್ಭದಲ್ಲಿ ಹೋಗದಲ್ಲಿ ಮಾತಾಡ್ತೀನಿ, ಆದರೆ ಮತ್ತೆ ಅದನ್ನ ಮತ್ತೆ ನಿಮ್ಮನ್ನು ಕರೆದು ಪ್ರೀತಿಯಿಂದ ಮಾತಾಡುವಂತ ಕೆಲಸವನ್ನ ಈ ಕಳೆದ 15 ವರ್ಷಗಳಿಂದ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ವಾರ್ಡ್ ವೈಸ್ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಮುಂದಿನ ತಿಂಗಳು ಈ 27ನೇ ತಾರೀಕಿಂದ ಪ್ರತಿ ವಾರ್ಡ್ ಅಲ್ಲಿ ಕೂಡ ಇನ್ಯಾರು ಮಹಿಳೆಯರಿಗೆ ನಾವು ಕೊಡ್ಲಿಕ್ಕೆ ಆಗಿಲ್ಲ ಅವರು ಕೂಡ ಕರೆದು ಅವರೆಲ್ಲರಿಗೂ ಕೂಡ ಭಾಗ್ಯವನ್ನು ಕೊಡುವಂತ ಕಾರ್ಯಕ್ರಮವನ್ನ ಖಂಡಿತವಾಗಿ ಈ ತಿಂಗಳು 27ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀವಿ. ನಾನು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರುಗಳು, ನಮ್ಮೆಲ್ಲ ವಾರ್ಡಿನ ಅಧ್ಯಕ್ಷರುಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಮನವಿಯನ್ನು ಮಾಡ್ತೇನೆ. ಎಲ್ಲರೂ ಕೂಡ ಶಿಸ್ತುಬದ್ಧರಾಗಿ ಆ ವಾರ್ಡಲ್ಲಿ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ತಾಯಂದರಿಗೆ ಗೌರವಪೂರ್ವಕವಾಗಿ ಕರೆದು ಅವರಿಗೆ ನಾವು ಆ ಪ್ರೀತಿಯ ಏನು ಬಾಗಿಲವನ್ನು ಕೊಡುವಂತ ಕೆಲಸವನ್ನ ನೀವೆಲ್ಲ ಕೂಡ ಮಾಡಬೇಕಂತ ಹೇಳಿ ನಾನು ಹೃದಯಪೂರ್ವಕವಾಗಿ ನಿಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಕೂಡ ಆಘಾತ ಆಗಬಾರ್ದು, ಇಲ್ಲಿ ಕೂಡ ಒಂದು ರೀತಿಯ ತೊಂದರೆ ಆಗಬಾರ್ದು. ಆ ಕೆಲಸವನ್ನು ಕೂಡ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನ ದಸರಾ ಹಬ್ಬದಲ್ಲಿ ಕೂಡ ನಿಮ್ಮನ್ನೆಲ್ಲರೂ ಕೂಡ ಮತ್ತೊಮ್ಮೆ ಕರಿತೀನಿ ನನ್ನ ಮಾತನ್ನು ಕೂಡ ಹೇಳಿ ನಾನು ನಿಮ್ಮ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ನಿಮಗೆ ಇರುವಂತ ಕೆಲಸವನ್ನ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಮುಂದೆನೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ನನ್ನ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಏನಿವತ್ತು ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು 33% ಮೀಸಲು ತರುವಂತಹ ಕೆಲಸವನ್ನ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಶೋಭಾ ಕರಂದ್ಲಾಜೆ ಅವರು ಕೂಡ ಅದ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಈ ದೇಶದ ಆಸ್ತಿ, ಈ ದೇಶವನ್ನ ಮುಂದೆ ಒಂದು ದಿವಸ ಅವರು ಆಳಬೇಕು ಅಂತ ಹೇಳಿ ಅವರು ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಆ ಕೆಲಸಕ್ಕೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಾಡುವಂತ ಕೆಲಸಕ್ಕೆ ಒಂದು ಇದನ್ನ ಪ್ರತಿಕ್ರಿಯೆಯನ್ನು ತೊಟ್ಟಿದ್ದಾರೆ. ಮತ್ತೆ ನಿಮಗೆ ವಿಶೇಷವಾಗಿ ಶ್ರೀ ಸಂಘಗಳಿಗೆ ವಿಶೇಷವಾದಂತಹ ಆರ್ಥಿಕ ಸಹಾಯವನ್ನು ಮಾಡಬೇಕಂತೇಳಿ ನಿನ್ನೆ ವಿಶೇಷ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಸವಲತ್ತು ಬರ್ತದೆ ಪ್ರಾಮಾಣಿಕವಾಗಿ ನಾವು ನಮ್ಮ ಮುಖಂಡರೆಲ್ಲರೂ ಕೂಡ ಸೇರಿ ನಿಮಗೆ ತಲುಪಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕ ನಮಸ್ಕಾರ ತಿಳಿಸಿ ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಬಾಳಲ್ಲಿ ತಾಯಿ ವರಮಹಾಲಕ್ಷ್ಮಿ ಎಲ್ಲರ ಬಾಳಲ್ಲಿ ಕೂಡ ಒಳ್ಳೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲವನ್ನೂ ಕರುಣಿಸಲಿ ಅಂತ ಹೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಇನ್ನು ಕೇವಲ ಇನ್ನೊಂದು ನೆಕ್ಸ್ಟ್ ಮಂತ್ ಅದು ಕೂಡ ಗೌರಿ ಗಣೇಶ ಕೂಡ ಬರ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಮುಂಗಡವಾಗಿ ನಾನು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಕೂಡ ತಿಳಿಸಿ ಗೌರಿ ಗಣೇಶ ಹಬ್ಬದಲ್ಲಿ ಕೂಡ ನಾನು ಪ್ರತಿ ವಾರ್ಡಲ್ಲಿ ಕೂಡ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಕೂಡ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಪ್ರತಿನಿತ್ಯ ನಾನು ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಕಷ್ಟ ಸುಖಗಳಿಗೆ, ನಿಮ್ಮ ನೋವು ನಿಲುವುಗಳಿಗೆ ಎಲ್ಲರಲ್ಲಿ ಕೂಡ ನಾನು ಭಾಗಿಯಾಗ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ನನಗೆ ಪ್ರಧಾನಮಂತ್ರಿಗಳು ಅವರು ಕೆಲವು ಸೂಚನೆ ಕೊಟ್ಟು ಇಲ್ಲ ಪ್ರಹ್ಲಾದ್ ಜೋಶಿ ಅವರು ನೀವು ಇಲ್ಲಿ ಇರಬೇಕು, ಇವತ್ತು ಡೆಲ್ಲಿನಲ್ಲಿ ಕೆಲವು ಮುಖ್ಯವಾದಂತಹ ವಿಚಾರಗಳನ್ನ ನಾಳೆ ಡಿಸ್ಕಸ್ ಮಾಡಬೇಕು ಅಂತ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾತನ್ನು ಹೇಳಿ ನನಗೆ ಫೋನ್ ಮುಖ್ಯ ನಾವು ಹೇಳಿದ್ರು ಬರ್ಲಿಕ್ಕಾಗಲ್ಲ, ಇನ್ನೊಂದು ಸಾರಿ ಖಂಡಿತವಾಗಿ ನಾನು ನಿನ್ನ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅನ್ನೋ ಮಾತನ್ನು ಹೇಳಿದರೆ ನಾನು ನಿಮ್ಮೆಲ್ಲರ ಪರವಾಗಿ ವೇದಿಕೆಯನ್ನು ಹೇಳ್ತಕ್ಕಂಥ ನಮ್ಮೆಲ್ಲರ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮಸ್ಕಾರಗಳು ಹೇಳಲಿಕ್ಕೂ ಕೂಡ ಬಯಸ್ತೇನೆ. ಹಾಗೆ ಇನ್ನೂ ಅನೇಕ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ನನಗೆ ಶುಭವನ್ನು ಕೋರಿದ್ದಾರೆ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇವತ್ತು ನೀವೆಲ್ಲರೂ ಕೂಡ ಶಾಂತಿಯುತವಾಗಿ ಎಲ್ರಿಗೂ ಕೂಡ ನಿಮಗೆ ಭಾಗ್ಯವನ್ನು ನಾನು ಕೊಡ್ತೀನಿ, ನಮ್ಮ ಸಹೋದರರು ಕೊಡ್ತಾರೆ, ನಮ್ಮ ಧರ್ಮಪತಿಯನ್ನು ಕೊಡ್ತಾರೆ, ನನ್ನ ತಂಗಿಯನ್ನು ಕೊಡ್ತಾರೆ, ನಮ್ಮ ಅಣ್ಣ ತಮ್ಮನ್ನು ಕೊಡ್ತಾರೆ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ರಿಗೂ ಕೂಡ ತಲುಪುವಂತ ಕೆಲಸ ಮಾಡ್ತಾರೆ. ಶಾಂತಿಯುತವಾಗಿ ಕೂತ್ಕೊಂಡು ನೀವೆಲ್ಲರೂ ಕೂಡ
ಆ ಭಾಗ್ಯವನ್ನು ತೆಗೆದುಕೊಂಡು ನನ್ನ ತಮ್ಮ ನನ್ನ ಅಣ್ಣ ಇವತ್ತು ನನಗೆ ಒಂದು ಅಳಿಲು ಸೇವೆ ಒಂದು ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದಾರೆ ತೆಗೆದುಕೊಂಡು ನೀವೆಲ್ಲರೂ ಕೂಡ ಊಟವನ್ನು ಮಾಡಿ ನೀವೆಲ್ಲರೂ ಕೂಡ ನಿರ್ಗಮಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೈ ಯಾಕಂದ್ರೆ ಮಕ್ಕಳನ್ನ ಎತ್ಕೊಂಡು ಬಂದಿದ್ದೀರಾ, ಎಲ್ಲರೂ ತಾಯಂದ್ರು ಮಕ್ಕಳನ್ನು ಕೂಡ ಎತ್ಕೊಂಡು ಬಂದಿದ್ದೀರಾ, ಎಲ್ಲರೂ ತಾಯಂದ್ರು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ. ಇಲ್ಲ ಒಂದ್ ಕಡೆ ಆಮೇಲೆ 2 ವರ್ಷದ ಒಂದು ಮಗು ಕಳೆದೋಗಿತ್ತು ಅಂತ ಹೇಳಿದ್ರು. ಅದು 51ನೇ ವಾರ್ಡಲ್ಲಿ ಇದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಯಾರು ನೀವು ಅಲ್ಲಿ ಹೋಗಿ ಅಲ್ಲಿ ನಮ್ಮ ಹುಡುಗರಿದ್ದಾರೆ, ತಮಗೆ ಅವ್ರನ್ನ ಕರ್ಕೊಂಡ್ಬಂದು ನಿಮ್ಮ ಹತ್ರ ಕಲ್ಪಿಸುವಂತ ಕೆಲಸ ಖಂಡಿತ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳಿಗೆ ಬಯಸ್ತೇನೆ. ಮತ್ತೆ ವಿಶೇಷವಾಗಿ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು, ನಮ್ಮ ಮೇಲೆ ಕೂತಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರು, ಏನ್ ಮೇಲೆ ಕೂತಿರ್ತಕ್ಕಂಥ ನಮ್ಮ ವಾರ್ಡಿನ ಮಹಿಳಾ ಅಧ್ಯಕ್ಷರುಗಳು ಮತ್ತೆ ವಿವಿಧ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಕೂತಿದ್ದೀರಾ. ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಮುಂಚಿತವಾಗಿ ಆಯೋಜನೆ ಮಾಡಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ನಮಸ್ಕಾರ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬಲೋ ಭಾರತ್ ಮಾತಾ ಕಿ, 2 ಕೈ ಎತ್ತಿ ಹೇಳಬೇಕು, ಬಲೋ